ಈ ಆನ್ಲೈನ್ ಕ್ಲಾಸು ಪ್ರಾರಂಭ ಆದಾಗಿಂದ ಈ ಕೊರೋನಾ ಕೋವಿಡ್ ಸಂದರ್ಭದಲ್ಲಿ ಏನು ಸ್ಕೂಲ್ ಎಲ್ಲ ಬಂದಾಯಿತೋ ಆಗಿಂದ ಸ್ಕೂಲ್ನವರ ಒತ್ತಡದ ಮೇಲೆ ಆನ್ಲೈನ್ ಕ್ಲಾಸ್ನ ಪ್ರಾರಂಭ ಮಾಡಬೇಕೆಂದು ಒತ್ತಡ ಹಾಕಿದ ಕಾರಣ ನನ್ನ ಮಕ್ಕಳಿಗೆಲ್ಲ ಮೊಬೈಲ್ಗಳ ಒಂದು ನೀಡಿ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ನಮಗೆಲ್ಲ ಎಜುಕೇಷನ್ ಕಮ್ಮಿ ಇದೆ, ಓದಿರೋಂಥದ್ದು ಕಮ್ಮಿ ಇದೆ. ನಾವು ಮಕ್ಕಳು ಶಾಲೆ ಆನ್ಲೈನ್ ಕ್ಲಾಸ್ ಆದ ನಂತರ ಮತ್ತೆ ಅವರು ಈ ಟಿ ವಿಯಲ್ಲಿ ಬರುವಂಥ ಸೀರಿಯಲ್ಗಳು, ಧಾರಾವಾಹಿಗಳು ಎಲ್ಲ ನೋಡಿ, ಜೀ ಕನ್ನಡದಲ್ಲಿ ಬರುವಂಥ ಹಾಡುಗಳನ್ನೆಲ್ಲ ನೋಡಿ ಅವರು ಈ ಮೊಬೈಲ್ ಇಟ್ಬಿಟ್ಟಿದ್ದೇನೆ ಡ್ಯಾನ್ಸ್ ಆಡ್ತಾಯಿದ್ರು. ನಾವು ಮಕ್ಕಳನ್ನು ಮೊಬೈಲಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಾವು ಸಂತೋಷ ಏನೋ ನಾವು ಅನ್ಸ್ಕೊತಾ ಇದ್ವಿ, ಟೈಮ್ ಪಾಸ್ ಆಗ್ತಿದೆ, ಅವ್ರಿಗೆ ಸ್ಕೂಲ್ಗಳಿಲ್ಲ, ಶಾಲೆಗಳಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ತದನಂತರ ಇವರು ಇನ್ಸ್ಟಾಗ್ರಾಮ್ ಅಂತ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಇವ್ರು ಆಡಿರೋ ಡ್ಯಾನ್ಸ್ನೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು. ಅಪ್ಲೋಡ್ ಮಾಡಿದಾಗ ಏನಾಯಿತು, ಅದನ್ನು ಈ ಪುಂಡ್ರು ಹುಡುಗರು ಏನು ಮಾಡಿದ್ದಾರೆ, ಆ ವಿಡಿಯೋಗಳನ್ನೆಲ್ಲ ಎತ್ಕೊಂಡು ಭಾಳ ಕೆಟ್ಟ ಶಬ್ದಗಳ ಮುಖಾಂತರ ಅವ್ರನ್ನ ಟಾರ್ಚರ್ ಮಾಡಿದ್ದಾರೆ. ಮತ್ತು ಇವ್ರದ್ದೊಂದು ದೊಡ್ಡ ಟೀಮೇ ಇದೆ ಅಂತೆ, ಗ್ಯಾಂಗೇ ಇದೆ ಅಂತೆ ಇವ್ರದ್ದೆಲ್ಲ ಇದೆ. ಹೆಣ್ಮಕ್ಳನ್ನ ಟ್ರೋಲ್ಗಳು ಮಾಡೋದು, ಅವ್ರನ್ನ ಬೆದರಿಸೋದು, ಅವ್ರನ್ನ ಸುಲಿಗೆ ಮಾಡೋದು, ಆಮೇಲೆ ಅಪಹರಿಸೋದು, ಅತ್ಯಾಚಾರ ಮಾಡೋದು, ಕೊಲೆಗಳು ಮಾಡೋದು, ಇಂಥ ಒಂದು ಸನ್ನಿವೇಶಗಳು ನಡೀತಿದೆ. ಇದು ನನಗೆ ತುಂಬ ಆಸೆ, ಒಂದು ಗಾಬರಿ ಆದ್ರಿಂದ ನನ್ನ ಮನೆಗೆ ನಡೀತೈತೆ ಅಂತೇಳಿ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಇವತ್ತು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಮಾಧ್ಯಮದಲ್ಲಿ ನೋಡ್ತಿದ್ದೆ. ಇವತ್ತು ಪ್ರತ್ಯಕ್ಷವಾಗಿ ನನ್ನ ಮನೆ ಆಗಿರೋದು ನನಗೆ ತೀರಾ ಹತಾಶೆ ಆಗಿದೆ, ಮತ್ತು ತುಂಬ ಭಯ ಆಗ್ತಿದೆ. ಈಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದಾಗ ಅದನ್ನು ಟ್ರೋಲ್ ಮಾಡಿ ಕೆಟ್ಟ ಶಬ್ದಗಳಿಂದ ಸುಮಾರು ರಾತ್ರಿ ಇವ್ರನ್ನ ಎಷ್ಟು ದಿನದಿಂದ ಭಯಪಡಿಸಿದ್ದಾರೆ ಮಕ್ಕಳನ್ನ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ವಾರದಿಂದ ಇದು ನಡೆದಿರೋದು. ಆ ಮಗು ಹಾಕಿದ್ದು, ಡ್ಯಾನ್ಸ್ ಹಾಕಿದ್ದನ್ನು ಇವರು ತಗೊಂಡು ಹೈಜಾಕ್ ಮಾಡಿ ಆ ಹಾಡನ್ನ ಟ್ರೋಲ್ ಮಾಡಿ ರಾತ್ರಿ 2 ಗಂಟೆಯಲ್ಲಿ ಮನೆಗೆ ಬಂದಿದ್ದೇನೆ. 2 ರಿಂದ 3 ಗಂಟೆ ಸಮಯ ಇರ್ಬೋದು ಬಂದಿದ್ದೇನೆ. ಈ ಮಗುನ ಬೆದರಿಸಿ ಎಷ್ಟು ಜನ ಬಂದಿದ್ರು ಅದು ನಮ್ಗೇನು ಜನ ಏನು ಗೊತ್ತಿಲ್ಲ. ಸುಮಾರು ಇವ್ರದ್ದೊಂದು ಟೀಮೇ ಇದೆ. ಇವ್ರು ಬಂದು ಮಗುನ ಅಪಹರಿಸೋದಕ್ಕೆ ಭಯಪಡಿಸಿ ಅವ್ರನ್ನ ಹೊರಗಡೆ ಕರೆಸಿ ಕಿಡ್ನಾಪ್ ಮಾಡೋದಕ್ಕೆ ಹೊರಗಡೆ ಕರೆಸಿ ಈ ಒಂದು ಮಗುನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ತಕ್ಷಣ ಈ ಮಗು ಅವ್ರು ಯಾವುದಕ್ಕೂ ಒತ್ತಡ ಮಾಡದೆ ಮನೆಯೊಳಗೆ ಓಡ್ ಬಂದ್ಬಿಟ್ಟಿದ್ದಾಳೆ. ತದನಂತರ ನನಗೆ ವಿಚಾರ ತಡವಾಗಿ ಗೊತ್ತಾದ ಮೇಲೆ ನಾನು ಎನ್ಕ್ವೈರಿ ಮಾಡಿದಾಗ ಮಗುಗೆ ಧೈರ್ಯ ಹೇಳಿ ಇನ್ಮೇಲೆ ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಬೇಡಮ್ಮ, ಇದೆಲ್ಲ ಬೇಡ ಅಂತೇಳಿ ಮೊಬೈಲ್ನ ಇಸ್ಕೊಂಡೆ. ಹಾಗೂ ಶಾಲೆಯವರು ಕೂಡ ಒತ್ತಡ ಆಗ್ತಾ ಇದ್ದಾರೆ, ಆನ್ಲೈನ್ ಮಾಡಬೇಕು, ಕ್ಲಾಸ್ ಮಾಡಬೇಕು ಅಂತೇಳಿ. ನಾನು ಮೊಬೈಲ್ನ ಇಸ್ಕೊಂಡು ನನ್ನ ನಾದಿನಿ ಕೈ ಕೊಟ್ಬಿಟ್ಟೆ ತಗೊಂಡೋಗಿ. ಸೊ ಈಗ ಇದಾದ ನಂತರ ಮತ್ತು ಈ ದಿನ ಶುಕ್ರವಾರ 30ನೇ ತಾರೀಕು, ಅಕ್ಟೋಬರ್ 30ನೇ ತಾರೀಕು, ಈಗ ನನ್ನ ಮಗಳು ಒಂದು ವಾರ ಆದಮೇಲೆ ಈಗ ಕೆಳಗಡೆ ಶಟಲ್ ಬ್ಯಾಟ್ ಆಡ್ತಾ ಇದ್ರೆ ಇವ್ರ ಗ್ಯಾಂಗ್ ಎಲ್ಲ ಬಂದಿದ್ದೇನೆ, ನೀನು ಬರ್ತೀಯ ಇಲ್ಲ ಅಂತ ಬೆದರಿಕೆ ಹಾಕಿ ಅಪಹರಿಸೋ ಪ್ರಯತ್ನ ಮಾಡಿರೋದ್ರಿಂದ ತಕ್ಷಣ ಅವಳು ಧೈರ್ಯವಂತ ಆಗಿರೋದ್ರಿಂದ ಓಡ್ಬಂದು ನನಗೆ ಹೇಳಿದಾಗ ನಾನು ಹೋಗಿ ಓಡೋಗಿ ಅವ್ರನ್ನ ಫಾಲೋ ಮಾಡಿ ಒಂದು ನಮ್ಮ ನಾಗಶೆಟ್ಟಹಳ್ಳಿ ಗ್ರಾಮದ ಒಂದು ಕಾಲೋನಿಯಲ್ಲಿ ಇವರೊಂದು ಗ್ಯಾಂಗ್ ಇತ್ತು. ಅಲ್ಲಿನ ಸ್ಥಳೀಯರೆಲ್ಲರೂ ಸೇರಿ ಸಹಾಯ ಮಾಡಿದ್ದಕ್ಕಾಗಿ ಆ ಹುಡುಗರನ್ನೊಬ್ಬರು ಅದರಲ್ಲೊಬ್ಬರನ್ನ ಹಿಡ್ಕೊಂಡ್ಬಂದು ಈಗ ಪೊಲೀಸ್ ಠಾಣೆಗೆ ನಾನು ಹಾಕ್ಸಿದ್ದೇನೆ. ಈಗ ಪಾಪ ಅವ್ರ ತಂದೆ ಕುಟುಂಬದವರೆಲ್ಲ ನಮ್ಮನ್ನು ಬೇಡ್ಕೊತಿದ್ದಾರೆ. ಆ ಹುಡುಗನವ್ರ ತಂದೆ ಯಾರೋ ಮಗ ಮಾಡಿರೋ ತಪ್ಪಿಗೆ ಇವಾಗ ಇಡೀ ಕುಟುಂಬ ಪೂರ್ತಿ ಸ್ಟೇಷನ್ ಮುಂದೆ ಮಗಳೀಗ 6ನೇ ಕ್ಲಾಸಿಂದ 7ನೇ ಕ್ಲಾಸು ನಡೀತಿದೆ. ಈಗ ಮಗಳು ಹೆದರಿ ಬಿಟ್ಟಿದ್ದಾಳ, ಮೊಬೈಲ್ ತುಂಬ ಹೆದರಿ ಈಗ ಅನ್ಕಾನ್ಸಿಯೇಷನ್ ಹೋಗ್ಬಿಟ್ಟಿದ್ದು, ಗಾಬರಿಯಾಗಿ ಅವಳು ತೀರಾ ವೀಕ್ ಆಗಿದ್ದಾಳೆ. ಈಗ ಸ್ಟೇಷನ್ಗೆ ಬಂದು ಅವಳ ಕೈಯಲ್ಲೇ ಕಂಪ್ಲೇಂಟ್ ಎಲ್ಲ ಮಾಡಿಸಿ ಸ್ಟೇಷನಲ್ಲಿ ಕೂಡ ಈಗ ಬಿದ್ದೋಗ್ಬಿಟ್ಲು. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ರಾತ್ರಿ 9 ಗಂಟೆಯಲ್ಲಿ ಈಗ ಬಂದು ಅವಳಿಗೆ ಕಂಪ್ಲೇಂಟ್ ಮಾಡಿಸಿ ಅವಳು ಇಲ್ಲೋ ಕಂಪ್ಲೇಂಟ್ ಮಾಡೋಕ್ಕೂ ಭಯ ಬಿದ್ದು ಅನ್ಕಾನ್ಸಿಯೇಷನ್ಗೆ ಹೋಗಿದ್ಲು. ಈಗ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಒಬ್ಬ ಸಿಗಾಕೊಂಡಿದ್ದಾನೆ. ಈಗ ಅವ್ರ ಕುಟುಂಬದವರೆಲ್ಲ ಬಂದು ಈಗ ಕೇಳ್ಕೊತಿದ್ದಾರೆ. ಈಗ ನಾನು ಏನು ಮಾಡಬೇಕು, ಈಗ ನನ್ನ ಮಗಳನ್ನ ಉಳಿಸ್ಕೊಳ್ಳ ಇಲ್ಲ ಅವ್ರ ಮಗನ ಉಳಿಸ್ಲ ಅನ್ನೋದೇ ನನಗೆ ಆಗ್ತಿದೆ. ಯಾರೋ ಮಕ್ಕಳು ಮಾಡೋ ಹುಡುಗಾಟಕ್ಕೆ ಇವತ್ತು ಕುಟುಂಬದವರೆಲ್ಲ ಬೀದಿಯಲ್ಲಿ ಬಂದು ನಿಲ್ಲೋ ಪರಿಸ್ಥಿತಿಗೆ ಬಂದಿದೆ. ಇದು ಸರ್ಕಾರಕ್ಕೆ ನಾನು ಮನವಿ ಮಾಡೋದಷ್ಟೇ, ಈ ಕೋವಿಡ್ ಏನು ಪರಿಹಾರ ಆಗೋವರೆಗೂ ಈ ಆನ್ಲೈನ್ ಕ್ಲಾಸು ಬೇಡ, ಈ ಮೊಬೈಲ್ಗಳು ಬೇಡ. ನಿಮ್ಮ ವ್ಯವಹಾರ ಏನಾದರೂ ಸ್ಕೂಲ್ಗಳಿಗೆ ನೀವು ದುಡ್ಡು ಬೇಕು ಅಂದರೆ ಬೇರೆ ಏನಾದರೂ ಸರ್ಕಾರಕ್ಕೆ ಒತ್ತಡ ತನ್ನಿ. ಈ ಆನ್ಲೈನ್ ಕ್ಲಾಸ್ನ ನಿಷೇಧ ಮಾಡಬೇಕು ಅನ್ನೋದೇ
ಇಡೀ ರಾಜ್ಯದ ಪೋಷಕರ ಒಂದು ಮಕ್ಕಳ ಅವರ ತಂದೆ ಕುಟುಂಬ ಪೋಷಕರೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ. ಎಷ್ಟು ಜನ ಇದ್ದಾರೆ ಮಕ್ಕಳಿಗೆ ಹಂಗಲ್ಲಿ? ಇವರು ಸುಮಾರು ಒಂದು ದೊಡ್ಡ ಟೀಮೇ ಇದೆ. ಇದು ನಿಮಗೆ ಮಾಡಿದಾರೆ ಬೇರೆಯವರಿಗೆಲ್ಲ ಈ ತರ ಬಹಳ ಹೆಣ್ಮಕ್ಳಿಗೆ ಟ್ರೋಲ್ ಮಚ್ಚ ಟ್ರೋಲ್ ಅನ್ನೋ ಒಂದು ಆಪಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದೊಂದು ಏನೋ ಹಾಕೊಂಡಿದ್ದಾರೆ ಪೋಸ್ಟ್. ತುಂಬಾ ಏನೋ ಹುಡುಗರಿಗೆ ಈ ತರ ತುಂಬಾ ಜನ ಹುಡುಗರಿಗೆ ಹಿಂಗ್ ಮಾಡಿದ್ದಾರೆ. ಬಟ್ ಈಗ ನನ್ನ ಮಗಳಿಗಾಗಿದ್ದು ನನ್ಗೆ ಭಾರಿ ನೋವಾಗ್ತಿದೆ. ಮತ್ತೆ ಬೇರೆ ಮಕ್ಳಿಗೆ ಆಗ್ಬಾರ್ದು. ಅವ್ರ ಪೋಷಕರೆಲ್ಲ ನನ್ನ ಕೇಳ್ಕೊಂತಿದ್ದಾರೆ ಕ್ಷಮಿಸಿ ಅಂತ. ಈಗ ನಾನು ಏನ್ ಮಾಡ್ಬೇಕು? ಈಗ ಒಬ್ಬ ಸಿಕ್ಕಿದ್ದಾನೆ, ಎಲ್ಲಾರು ಸಿಕ್ಕಿದ ನಂತರ ಏನು ಕಾನೂನು ಕ್ರಮ ತಗೊಂತಾರೆ ಅದು ಸ್ಟೇಷನ್ ಅವ್ರಿಗೆ ಬಿಟ್ಬಿಟ್ಟಿದ್ದು. ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ನ ಕೊಟ್ಟಿದ್ದೀನಿ. ಈಗ ಅವ್ರ ಮಗನ್ನ ಜೈಲ್ಗೆ ಹಾಕ್ಸೋದು ಅವನಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ನನ್ನ ಮಗಳು ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಆಪ್ ಮಾಡಿ ಡ್ಯಾನ್ಸ್ ಮಾಡಿದ್ದಾಳೆ, ಅದನ್ನ ಹೈಜಾಕ್ ಮಾಡಿ ಅವನು ಎತ್ಕೊಂಡಿದ್ದಾನೆ. ಈಗ ಅವ್ರ ಭವಿಷ್ಯ ಈ ಆನ್ಲೈನ್ ಮೊಬೈಲ್ ಕ್ಲಾಸ್ನ ಬ್ಯಾನ್ ಮಾಡೋದ್ರ ಮೇಲಿದೆ, ಮಕ್ಕಳ ಭವಿಷ್ಯ. ಓಕೆ, ಥ್ಯಾಂಕ್ ಯು. ಈಗ ನಾನು ಹೇಳೋದಿಷ್ಟೇ, ಅವ್ನು ನಿಮ್ಮ ಹುಡುಗ ತಪ್ಪಿಲ್ಲ, ಏನೋ ನನಗೆ ಗೊತ್ತಿಲ್ಲ. ಈಗ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.